ಹಾಯ್ ಎಲ್ರಿಗೂ ನಮಸ್ಕಾರ. ಕೊನೆಗೂ ಒಂದು ವರ್ಷ ಕಂಪ್ಲೀಟ್ ಆಯಿತು. ಅದು ಯಾವ ರೀತಿ ಕಂಪ್ಲೀಟ್ ಆಯಿತು ನಿಮಗೂ ಗೊತ್ತಾಗಲಿಲ್ಲ, ನಮಗೂ ಕೂಡ ಗೊತ್ತಾಗಲಿಲ್ಲ. ಎಲ್ಲರಿಗೂ ಮದುವೆ ಮಾಡ್ಬಿಟ್ಟು ಎಲ್ಲ ನಮ್ಮೊಂದು ಕನ್ನಡ ಟೆಕೆಟ್ಸ್ ಫ್ಯಾನ್ ಬಾರ್ಸ್ ಆಯಿತು. ಪ್ರತಿಯೊಬ್ಬ ನಮ್ಮ ಕನ್ನಡ ಜನರಿಗೆ ಎಲ್ಲರಿಗೂ ಕೂಡ ಒಂದು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಂದ ತಕ್ಷಣ ಎಲ್ಲರಿಗೂ ಅಂತೂ ಒಂದು ವರ್ಷ ಹೇಗಪ್ಪ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ ಎಲ್ಲರಿಗೆ. ನಾವೇನು ಮಾಡಿದೆವು ಗೊತ್ತಾಗಲಿಲ್ಲ, ಒಂದು ವರ್ಷ ಮಾತ್ರ ಕಂಪ್ಲೀಟ್ ಆಯಿತು. ಅದರಲ್ಲಿ ತುಂಬ ಜನರಿಗೆ ಒಂದು ವರ್ಷ ಕಂಪ್ಲೀಟ್ ಆಯಿತು, ಇನ್ನು ಹೊಸ ವರ್ಷ ಬಂದಿದೆ, ಹೊಸ ಜೀವನ ಕಟ್ಕೋಬೇಕಂತ ತುಂಬ ಜನ ಕನಸು. ಇನ್ನೂ ಕೆಲವಷ್ಟು ಜನರಿಗೆ ಒಂದು ಜಾಬ್ ಹಿಡಿಯಬೇಕು, ಇನ್ನೂ ಕೆಲವೊಂದಷ್ಟು ಜನ ನಮ್ಮ ಜನರು ಪ್ರತಿಯೊಬ್ಬರು ಕೂಡ ಇನ್ನೂ ಕೆಲವೊಂದಷ್ಟು ಜನ ನಾನು ಕೂಡ ಒಬ್ಬ ಯೂಟ್ಯೂಬರ್ ಆಗಬೇಕು ಅಂತ ತುಂಬ ಹಲವಾರು ಕನಸು ಕಟ್ಟಿರ್ತಾರೆ. ಒಂದಲ್ಲ ಎರಡಲ್ಲ, ದೊಡ್ಡ 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 ಕನಸು ಕಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಬಟ್ಟು ಆ ಕನಸಿಗೆ ನೆನಸಾಗೋ ಟೈಮ್ದಲ್ಲಿ ಈ ರೀತಿ ಅಂದರೆ ಕನಸಿಗೆ ನೆನಸಾಗಬೇಕಾದ್ರೆ ನಾವು ಹತ್ತರ ಆಗ್ಬೇಕಾದ್ರೆ ಅದಕ್ಕೆ ಆದಂಥ ಒಂದು ಸ್ವಲ್ಪ ಸಮಯ ಬೇಕು. ಅದೇ ರೀತಿ ಕೂಡ ಒಂದು ವರ್ಷ 2 ವರ್ಷ ಆಯಿತು. ಈಗ ಮತ್ತೆ ಒಂದು ಹೊಸ ವರ್ಷ ಅಂದರೆ 2023 ಮುಗೀತು, 2024 ಬಂತು. ಜೀವನದಲ್ಲಿ ಎಲ್ಲರಿಗೆ ಹೇಳ್ಬೇಕಾದ್ರೆ ನಾನು ನಿಮಗೆ ಎಲ್ಲರಿಗೆ ಮೊದಲೇ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ಬೇಕಾರೆ ಎಲ್ಲರಿಗೆ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಜೀವನ ನಿಮ್ಮ ಒಂದು ಪ್ರತಿಯೊಬ್ಬರ ಕನಸು ನೆನಸಾಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಅದೇ ರೀತಿ ನಿಮಗೆ ನಾನು ಸದಾಕಾಲ ಸಪೋರ್ಟ್ ಆಗಿರ್ತೀನಿ. ಯಾವುದೋ ಒಂದು ಟೈಮ್ದಲ್ಲಿ ಇದ್ದರೂ ಕೂಡ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಹೇಳ್ಬೋದು, ಎಲ್ಲರಿಗೆ ಅಂತದ್ದು ನಾನು ನಿಮಗೆ ಜೀವನದಲ್ಲಿ ನಮ್ಮ ಕನಸಿಗೆ ನಾವು ರೀಚ್ ಆಗ್ಬೇಕಾದ್ರೆ ಸ್ವಲ್ಪ ನಮಗೆ ಟೈಮ್ ತೊಗೊಳುತ್ತೆ, ಸಮಯ ಅನ್ನೋದು ಬೇಕು, ತಾಳ್ಮೆ ಅನ್ನೋದು ಮೇನ್ ಇಂಪಾರ್ಟೆಂಟ್. ಅದೇ ರೀತಿ ಕೂಡ ಈಗ ಹೊಸ ವರ್ಷ ಅಂದರೆ 2023 ಬಂತು. ಅದರಲ್ಲಿ ತುಂಬ ಜನ ಏನು ನನಗೆ ಎಲ್ಲರಿಗೂ ಹೇಳ್ತಾನೆ, ನೀವು ಹಿಂದ್ಗಡೆ ಏನು ಮಾಡಿದ್ರು ಬಿಟ್ಟಿದ್ರು ಗೊತ್ತಿಲ್ಲ, ಅದನ್ನೆಲ್ಲ ಬಿಟ್ಟು ಇನ್ನು ಮುಂದುಗಡೆ ಆದರೂ ಒಳ್ಳೆಯ ರೀತಿಯಲ್ಲಿ ನೀವು ಮಾಡಬೇಕು, ಒಳ್ಳೆಯ ರೀತಿಯಲ್ಲೇ ಹೋಗಬೇಕು. ಒಳ್ಳೆಯ ರೀತಿ ಅಂದರೆ ಯಾವ ರೀತಿ ಅಂತ ಅಂತಿರ್ಬೋದು ಬರ್ದಾರ. ಇಲ್ಲ, ನೀವು ಹಿಂದ್ಗಡೆ ಏನೇನೋ ಮಾಡಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಬಟ್ ಇನ್ನು ಮುಂದೆ ನಿಮ್ಮ ಜೀವನ ನೀವು ಕಟ್ಟಬೇಕು. ಯಾಕಂದರೆ ಇನ್ನೊಬ್ರು ಯಾರು ಕೂಡ ಬರಲ್ಲ. ಅದೇ ರೀತಿ ಕೂಡ ಈ ಕನ್ನಡ ಟೆಕ್ ಎಡಿಟ್ಸ್ ಅಂತ ಅದನ್ನು ನಾನು ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ತಿಳಿದಿದ್ದೀನಿ. ಆದ್ರೆ ಬಟ್ ಇನ್ನೂ ಕೆಲವೊಂದಷ್ಟು ಜನ ನನ್ನ ಇಷ್ಟಪಡಲ್ದವರು ಕೂಡ ಇದ್ದಾರೆ. ಆದರೆ ಅದು ಎಲ್ಲ ಅವರು ಕೂಡ ನಮ್ಮಲ್ಲಿ ಏನೋ ಅಂತ ಒಂದು ಕೊರತೆ ಇದೆ. ಆ ಕೊರತೆ ಅವ್ರನ್ನ ನೋಡಿ ಇಷ್ಟಪಡ್ತಾ ಇಲ್ಲ ಅಷ್ಟೇ. ಅದನ್ನ ಬಿಟ್ಟರೆ ನಾವು ಏನೋ ಮಾಡಿದ್ರು ಕೂಡ ಯಾವುದೋ ಒಂದು ವಿಡಿಯೋ ಹಾಕಲಿ ಏನೋ ಹಾಕಲಿ ಎಲ್ಲರೂ ಇಷ್ಟಪಡ್ತಾರೆ. ಕೆಟ್ಟದ್ದು ಕಮೆಂಟ್ ಬರ್ತಾ ಇದೆ ಅಂತ ತುಂಬ ಜನ ಬೇಜಾರಾಗ್ಬೋದು. ಆದರೆ ನಾನು ಕೂಡ ಬೇಜಾರಾಗುತ್ತೆ ಹೇಳ್ಬೇಕಾರೆ. ಇರಲಿ, ನಾನು ಏನೋ ತಪ್ಪು ಮಾಡಿದ್ದೇನಲ್ಲ, ನಾನು ಕಮೆಂಟ್ ಮಾಡ್ತಾ ಇದ್ದಾರೆ. ಅದೇ ಬಿಟ್ಟರು ನನಗೆ ಅದೇನೂ ಇಲ್ಲ. ಯಾವುದೊಂದು ಕೋಪ ಆಗಲ್ಲ, ನಾನು ಯಾವುದೊಂದು ಇನ್ನು ಬರಲ್ಲ. ಯಾಕಂದರೆ ಹೇಳ್ಬೇಕಾರೆ ಅವರು ನನಗೆ ಇಷ್ಟಪಡ್ತಾ ಇಲ್ಲ ಅಂದ ತಕ್ಷಣ ನಾವು ಈಗ ನನಗೆ ಅವ್ರು ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂದರೆ ನಾನು ಅವ್ರು ಕೆಟ್ಟದ್ದು ಬಯಸೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಬಿಟ್ಟು ಅವ್ರು ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂತ ನಾವು ಕೂಡ ಆ ರೀತಿ ಕೆಟ್ಟದ್ದು ಬಯಸ್ಬಾರ್ದು. ಜೀವನದಲ್ಲಿ ಅದೇ ರೀತಿ ಯಾರಾದರೂ ಮುಂದ್ಗಡೆ ಹೋಗ್ತಾ ಇದ್ದಾರೆ ಅಂದರೆ ಬಟ್ಟು ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಅದನ್ನ ಬಿಟ್ಟು ಇನ್ನೊಬ್ಬರ ಕಾಲು ಎಳಿಬಾರ್ದು, ಅವ್ನು ಜಗ್ಗಬಾರ್ದು, ಅಂದರೆ ಹಿಂದ್ಗಡೆ ಜಗ್ಗಬಾರ್ದು. ಆ ರೀತಿ ಇರಬೇಕು ಜೀವನದಲ್ಲಿ. ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಅಷ್ಟೇ. ನೀವು ನನ್ನ ಕೆಟ್ಟದ್ದು ಬಯಸ್ತಾ ಇದ್ದೀರಾ ಅಂತ ಯಾರು ಕೂಡ ಬೇಜಾರಿಲ್ಲ ರೀ. ನೀವು ಕೂಡ ನನ್ನ ಫ್ಯಾಮಿಲಿ ಇದ್ದಂಗೆ ಅಂತಲೇ ಹೇಳ್ತೀನಿ ನಾನು. ನೀವು ನನ್ನ ಒಂದು ಜೀವ, ನೀವು ನನ್ನ ಒಂದು ಕುಟುಂಬ, ಎಲ್ಲರೂ ಕುಟುಂಬರೇ. ನೀವು ಕೆಟ್ಟವ್ರು ಇರಲಿ ಒಳ್ಳೆಯವರು ಇರಲಿ ಯಾರೇ ಇರಲಿ, ನೀವೆಲ್ಲ ನನ್ನ ಕುಟುಂಬ ರೀ. ಪ್ರತಿಯೊಬ್ಬರಿಗೆ ಅದೇ ಇಷ್ಟೇ ಹೇಳೋದು ನಾನು. ಅದನ್ನ ಬಿಟ್ಟರೆ ಏನೂ ಇಲ್ಲ. ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ಲ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ, ಈ ವಿಡಿಯೋ ಮಾಡೋ ಉದ್ದೇಶ ಯಾಕಂದರೆ ಹೇಳ್ಬೇಕಾರೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಈ ಹೊಸ ವರ್ಷ ಅನ್ನೋದು ಯಾವ ರೀತಿ ಹೇಳ್ಬೇಕಾರೆ ಜೀವನದಲ್ಲಿ ಏಳು ಬೀಳು ಸಹಜ. ಆದರೆ ಬಟ್ ಆ ಏಳು ಬೀಳಲ್ಲಿ ಜೀವನ ನಾವು ಸಾಗುತ್ತಿದ್ದಿಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ಬೀಳ್ತೀವೋ ಯಾವಾಗ ಅಂದರೆ ಯಾವಾಗ ಬೀಳ್ತೀವೋ ಯಾವಾಗ ಹೇಳ್ತೀವೋ ಗೊತ್ತಾಗಲ್ಲ. ಆದ್ರೆ ಬಟ್ಟು ಯಾವಾಗ ಇರ್ತೀವೋ ಎಲ್ಲಿ ತನಕ ನಾವು ಎದ್ದಿರ್ತೀವೋ ಅಲ್ಲಿ ತನಕ ನಮ್ಮ ಜೀವನದಲ್ಲಿ ನಾವು ಒಂದು ಇದನ್ನಿರಲೇಬೇಕು. ಸಕ್ಸಸ್ ಅನ್ನೋದು ಎಲ್ಲರಿಗೂ ಸಿಗುತ್ತೆ, ಅಂದರೆ ಸಕ್ಸಸ್ ಅನ್ನೋದು ಎಲ್ಲರಿಗೂ ಸಿಗುತ್ತೆ. ಆದ್ರೆ ಬಟ್ ತಾಳ್ಮೆಯಿಂದ ಮಾಡಬೇಕು. ಸಕ್ಸಸ್ ಸಿಗಲ್ಲ ಅಂತ ಯಾರು ಮನೆಯಲ್ಲಿ ಕೂತ್ರೆ ಯಾರಿಗೆ ಕೂಡ ಆಗಲ್ಲ ರೀ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ನಾನು ಎಲ್ಲರಿಗೆ ಹೇಳೋದು ಇಷ್ಟೇ, ಈ ಕನ್ನಡ ಟೆಕ್ ಎಡಿಟ್ಸ್ ಅನ್ನೋದು ನೀವು ನೋಡ್ಬೋದು. ನಾನು ಕೂಡ 0 ಈ ಸದ್ಯದಲ್ಲಿ 80,000 ಸಬ್ಸ್ಕ್ರೈಬರ್ ರೀಚ್ ಆಗೋಕ್ಕೆ ಬಂತು. ನಾನು ಕೂಡ ನಿಮ್ಮಂಗೆ ಎಲ್ಲರಂಗೆ ನಾನು ಕೂಡ ಅದು ಮಾಡಿದರೆ ಕೆಟ್ಟದಕ್ಕೆ ಕಮೆಂಟ್ ಬರುತ್ತೆ, ಅದು ಮಾಡಿದರೆ ನಾನು ಯಾರಾದರೂ ನೋಡಿ ಬೈತಾರಂತ ನಾನು ಕೂಡ ಬಿಡಬೇಕಲ್ಲ. ಬಿಟ್ಟಿದ್ರೆ ಈಗ 70,000 ಸಬ್ಸ್ಕ್ರೈಬರ್ಸ್ ಇರ್ತಿರ್ಕಿಲ್ಲ, ಈ ಕನ್ನಡ ಟೆಕ್ ಎಡಿಟ್ಸ್ ಅನ್ನೋದೇ ಇರ್ತಿರ್ಕಿಲ್ಲ. ಅವಲ್ಲದಲ್ಲ ಹೇಳ್ಬೇಕಾರೆ ಹಂಗೆ ನೋಡಿ ಜೀವನದಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಕ್ಕೆ ಕಮೆಂಟ್ ಮಾಡ್ತಿದ್ದಾರೆ, ಅವ್ರನ್ನ ಎಲ್ಲರೂ ಅಪ್ಕೊಳ್ಳಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಬಯಸಕ್ಕೆ ಹೋಗ್ಬಿಡಿ. ಮೇಲ್ಗಡೆ ಆ ಭಗವಂತ ನೋಡ್ತಾ ಇರ್ತಾನೆ. ಅದಕ್ಕೋಸ್ಕರ ಹೇಳೋದು, ಎಲ್ಲರೂ ನಮ್ಮವರೇ, ಎಲ್ಲ ನಮ್ಮ ಅಣ್ಣತಮ್ಮರೇ, ಎಲ್ಲ ನಮ್ಮ ಬ್ರದರ್ಸೇ, ಎಲ್ಲ ನಮ್ಮ ಕುಟುಂಬನೇ, ಎಲ್ಲ ನಮ್ಮ ತಂದೆ ತಾಯಿನೇ ಅಂತ ಅನ್ಕೊಂಡು ನಾವು ಜೀವನ ಸಾಗಬೇಕು. ಅದೇ ರೀತಿ ಹೇಳ್ಬೇಕಾದ್ರೆ ಹೊಸ ವರ್ಷಕ್ಕೆ ತುಂಬ ಜನ ಕೆಲವೊಂದಷ್ಟು ಕನಸು ಇಟ್ಕೊಂಡಿರ್ತಾರೆ. ನಾನು ಕೂಡ ಒಂದು ಜೀವನ ಕಟ್ಟಬೇಕು ಅಂತ, ನಾನು ನಮ್ಮ ಲೈಫ್ ಸೆಟ್ ಮಾಡಬೇಕು, ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಬೇಕು, ನಾನು ಕೂಡ ಒಬ್ಬ ಒಳ್ಳೆ ರೀತಿಯಲ್ಲಿ
ಅಂದರೆ ಬದಲಾವಣೆ ಆಗಬೇಕು, ಒಂದು ಲೈಫ್ ಸೆಟ್ ಮಾಡ್ಕೊಳ್ಕಂತ ಕನಸಿರುತ್ತೆ. ಆ ಕನಸು ನೆನಸಾಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ. ಆದರೆ ಆದಷ್ಟು ಪ್ರಯತ್ನ ಪಡಿ, ಯಾರು ಕೂಡ ನಿಲ್ಸಕ್ಕೋಗ್ಲಿ. ಹೊಸ ವರ್ಷ ಅಂದ ತಕ್ಷಣ ಬಂದ ತಕ್ಷಣ ನಿಮಗೆ ಅನಿಸ್ಬೋದು ಹೊಸ ವರ್ಷ ಅನ್ನೋದು ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಲೈಫೇ ಚೇಂಜ್ ಮಾಡುತ್ತೆ ಅಂತ. ಆದ್ರೆ ಬಟ್ ಇನ್ನೂ ಕೆಲವಷ್ಟು ಜನರಿಗೆ ಹೊಸ ವರ್ಷ ಅನ್ನೋದು ಯಾವಾಗಪ್ಪ ಅಂದರೆ ಬೇಕಾರೆ ಅವ್ರ ಜೀವನದಲ್ಲಿ ಅವ್ರು ಸಕ್ಸಸ್ ಆಗಿ ಅವ್ರ ಜಾಬಲ್ಲಿ ಇದ್ದು ಅವ್ರು ಸಕ್ಸಸ್ ಆಗಿ ಅವ್ರ ಲೈಫಲ್ಲಿ ಏನೋ ಜಾಬ್ ತೊಗೊಂಡು ಸಕ್ಸಸ್ ಆಗ್ತಾರಲ್ಲ, ಅವಾಗೇ ಅವ್ರಿಗೆ ಹೊಸ ವರ್ಷ. ಅಲ್ಲಿದ್ದವರೆಗೆ ಯಾವುದೋ ಒಂದು ಹೊಸ ವರ್ಷ ಇಲ್ಲ, ಯಾವುದೋ ಒಂದು ಲೈಫ್ ಇಲ್ಲ. ಅಷ್ಟೇ ಪ್ರತಿಯೊಬ್ಬರಿಗೆ ಹೇಳೋದು ಅಷ್ಟೇ. ಎಲ್ಲರಿಗೆ ಹೇಳ್ತಾಯಿದ್ದೀನಿ, ಇರೋರಿಗೆ ಚೆನ್ನಾಗಿರಿ, ಖುಷಿಯಾಗಿರಿ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನೀವು ಹಿಂದೆ ಏನು ಮಾಡಿದ್ರು ಬಿಟ್ಟರು, ನಾನು ನಿಮಗೆ ಮತ್ತೊಮ್ಮೆ ಹಿಂದೆ ಏನು ಮಾಡಿದ್ರು ಬಿಟ್ಟರು ಅದು ಗೊತ್ತಿಲ್ಲ. ಇನ್ನು ಮುಂದೆ ಆದರೂ ಒಳ್ಳೇದು ಮಾಡಿ, ಒಳ್ಳೆಯ ರೀತಿಯಲ್ಲಿ ಬೆಳೆಸಿ. ನಿಮಗೇನೂ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಬ್ರನ್ನ ಬೆಳೆಸಿ, ಅವರು ನಿಮ್ಮ ಹೆಸರಲ್ಲೇ ಆದರೂ ಹೇಳ್ಕೊತಾರೆ. ಯಾಕಂದ್ರೆ ನನ್ನ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿ ನಿಮ್ಗೆ ಆಗಕ್ಕೆ ಬರಲಿ, ಇನ್ನೊಬ್ರಿಗೆ ಸಪೋರ್ಟ್ ಕೊಡಿ, ಬೂಸ್ಟ್ ಕೊಡಿ, ಒಳ್ಳೆಯ ರೀತಿಯಲ್ಲಿ ಅವ್ರಿಗೂ ಒಂದು ಪ್ರೋತ್ಸಾಹ ತುಂಬಿ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳೀಲಿ. ಅಷ್ಟೇ ಪ್ರತಿಯೊಬ್ಬರು ಕೂಡ. ಇದೇ ನಾನು ನಿಮಗೆ ಮಾಡೋ ಉದ್ದೇಶ ವಿಡಿಯೋ. ಹೊಸ ವರ್ಷ ಬಂದ ತಕ್ಷಣ ನಾನು ಜಿಗಿದಾಡ್ಬೋದು, ನಾನು ಇದು ಮಾಡ್ಬೋದು ಅಂತ ಎಲ್ಲರಿಗೆ ನನಗೂ ಕಾಣಿಸುತ್ತೆ. ಆದ್ರೆ ಬಟ್ ಹಾಗೆ ರೀತಿ ಅಲ್ಲ, ಹಿಂದ್ಗಡೆ ಲೈಫು ನೋಡಬೇಕು, ಜೀವನನೂ ಕಟ್ಟಬೇಕು. ಅಷ್ಟೇ ಹೇಳ್ಬೇಕಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಬೇಕಾಗಿತ್ತು. ಆದರೆ ಬಟ್ ಏನೋ ಒಂದು ಕೊರತೆಯಿಂದ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬಂದಿದೆ. ಆ ಒಂದು ಕಾರಣಕ್ಕೋಸ್ಕರ 7 ದಿನಗಳ ಕಾಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ಈ ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಿಮ್ಮ ಒಂದು ಪ್ರೀತಿ ನನ್ನ ಮೇಲೆ ಸದಾ ಕಾಲ ಇರಲಿ. ಅದ್ರ ಜೊತೆ ಈ ಹೊಸ ವರ್ಷದ ಜೊತೆಗೆ ನಾನು ನಿಮಗೆ ಎಲ್ಲರಿಗೊಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಅದೇನು ಸರ್ಪ್ರೈಸ್ ಅಪ್ಪ ಅಂದರೆ ಹೇಳ್ಬೇಕಾರೆ, ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ನಾನು ಒಂದು ಬ್ಲಾಗು ಮತ್ತು ನನ್ನ ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೆ. ಆದ್ರೆ ಒಟ್ಟು ಇನ್ನು ಮುಂದೆ ಹಂಗಿಲ್ಲ. ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಲೈವಲ್ಲಿ ಕೂಡ ಹೇಳಿದ್ದೇನೆ, ಏನಪ್ಪ ಕನ್ನಡ ಟೆಕ್ ಎಡಿಟ್ಸ್ ಏನಾದ್ರು ಒಂದು ಸರ್ಪ್ರೈಸ್ ಮಾಡ್ತಾರೆ, ನಿಮಗೆ ಏನಾದ್ರು ಒಂದು ಬೇರೆ ರೀತಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇನಪ್ಪ ಹೇಳ್ಬೇಕಾರೆ, ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಅದ್ರ ಕೂಡ ಒಂದು ಸ್ವಲ್ಪ ಕ್ಲೀವ್ ಕೊಟ್ಬಿಡ್ತೀನಿ. ಕ್ಲೀವ್ ಏನಪ್ಪ ಹೇಳ್ಬೇಕಾರೆ, ನಾನು ಯಾವುದೊಂದು ಬ್ಲಾಗ್ ಮಾಡಲ್ಲ, ಯಾವುದೊಂದು ಯೂಟ್ಯೂಬ್ ಚಾನಲ್ ಕಂಟೆಂಟ್ ಬಗ್ಗೆ ಈ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಲ್ಲ, ಅದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದರಲ್ಲಿ ನಾನು ಬೇರೆ ರೀತಿ ವಿಡಿಯೋ ಮಾಡ್ತೀನಿ. ಆ ಬೇರೆ ರೀತಿ ಎಲ್ಲ ನಿಮ್ಗೆ ಇಷ್ಟ ಆಗೋ ರೀತಿನೇ ಮಾಡಿರ್ತೀನಿ. ಅದು ನನ್ನ ಜೀವನದಲ್ಲಿ ನನಗೆ ಹುಮ್ಮಸ್ಸಾಗಿರ್ಬೇಕು, ನನ್ನ ಜೀವನದಲ್ಲಿ ನಾನು ಸಾಯೋವರೆಗೂ ನನಗೆ ಶಾಶ್ವತ ಆಗಿರ್ಬೇಕು. ಆ ರೀತಿ ಒಂದು ಮಾಡ್ತಾ ಇದ್ದೀನಿ. ಅದೇನಂತ ಈಗ ಹೇಳಲ್ಲ, ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ. ಅವಾಗ ನಿಮಗೆ ತಿಳಿಸ್ತೀನಿ. ಅವಾಗ ನೀವು ನಿಮ್ಮ ಒಪಿನಿಯನ್ ಏನಿದೆ ಎಲ್ಲ ತಿಳ್ಕೊತೀನಿ ಅಂತ ಇವತ್ತೊಂದು ಇಲ್ಲಿಗೆ ಎಂಡ್ ಮಾಡೋಣ. ಎಂಡ್ ಮಾಡೋಕ್ಕಿಂತ ಮುಂಚೆ ಬರ್ತೀವಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡ್ಕೊಂಡು, ಅದೇ ರೀತಿ ಕೂಡ ನಿಮಗೆ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲ ನನ್ನ ಅಂತಮಂದರಾಗಿರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರೋ ಪ್ರತಿಯೊಬ್ಬ ಅಕ್ಕ ತಂಗಿಯರಾಗಿರ್ಬೋದು ಎಲ್ಲರಿಗೆ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಚೆನ್ನಾಗಿರಿ, ನೀವು ಖುಷಿಯಾಗಿರೋಣ. ಇದೇ ರೀತಿ ಕೂಡ ಒಂದು ವರ್ಷ ಮುಂದ್ಗಡೆ ಹೇಗೆ ಕಂಪ್ಲೀಟ್ ಆಗಿತ್ತು ಗೊತ್ತಿಲ್ಲ. ಈ ಹೊಸ ವರ್ಷ ನಮಗೇನು ಹೊಸದಲ್ಲ, ಆದರೆ ಬಟ್ಟು ನಾವು ಹೊಸಬ್ರು ಅಷ್ಟೇ. ಅದಾದ ಇವತ್ತು ಪ್ರತಿ ಒಬ್ಬ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತಿಲ್ಲ ರೀ. ಬಾಯ್.